ಅದು ಇನ್ಕ್ವೈರಿ ಆಗಬೇಕು. 120 ಕೋಟಿ ರೂಪಾಯಿ ಸಾಲ ಕೊಟ್ಟಾರೆ, ಅದೆಲ್ಲ ಇನ್ಕ್ವೈರಿ ಆಗ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ತೇನೆ. ನಿಮ್ಮ ಅದ್ರ ಬಗ್ಗೆ ನಮ್ಮ ರೈತ ಸಂಘದ ಒತ್ತಾಯ ಐತ್ರಿ. ಅದ್ರ ಸರಿಯಾಗಿ ತನಿಖೆ ಮಾಡಿ ಅದ್ರದ್ದು ಬಗ್ಗೆ ನೀವು ಸೂಕ್ತ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತೇವೆ. ಮತ್ತು ಈಗ ರೈತರಿಗೆ ಬೇಕಾಗಿರೋದೇನೆಂದರೆ ಈಗ ಎಲ್ಲ ಖರ್ಚು ವೆಚ್ಚಗಳು ಹೆಚ್ಚಾಗಿದ್ದಾವೆ, ಪ್ರತಿಯೊಂದು ಖರ್ಚು ವೆಚ್ಚಗಳು ಹೆಚ್ಚಾಗಿದ್ದಾವೆ. ನೀವು ಕೊಡೋ 40,000 ರೂಪಾಯಿ ಅವ್ನಿಗೆ ಎದಕ್ಕೂ ಸಾಲೋದಿಲ್ಲ. ಅದಕ್ಕೆ ಕನಿಷ್ಠ ಇಲ್ಲದ್ರೂ 1 ಲಕ್ಷ, ಅದಕ್ಕಿಂತ ಹೆಚ್ಚು 1,50,000ವರೆಗೆ ನೀವು ಬೆಳೆ ಸಾಲ ಕೊಡಬೇಕು ಪ್ರತಿ ಎಕರೆಗೆ. ಅದಕ್ಕೆ ಆ ನಿಮ್ಗೆ ಒಂದು ವಿನಂತಿ ಪೂರ್ವಕವಾಗಿ ನಾವು ಹೇಳಕ್ಕೆ ಬಂದವಿ. ಮತ್ತು ಇದ್ರ ಬಗ್ಗೆ ನೀವು ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದ್ರೆ ನಾವು ಲಕ್ಷಾಂತರ ರೈತರು ಬಂದಕಾರ ಇಲ್ಲಿ ಧರಣಿ ಮಾಡಿಕಾರ ನಮ್ಮ ಹಕ್ಕನ್ನು ನಾವು ಪಡಿಬೇಕಾಗತ್ತೆ ರೀ. ಅದಕ್ಕೆ ನಿಮ್ಮ ಆಡಳಿತ ಮಂಡಳಿ ತಾವು ದಯವಿಟ್ಟು ಹೇಳ್ರಿ. ಮತ್ತು ಈಗ ಪತ್ರಗಳು ಬರೆಯುವಾಗ ಈಗ ಬರೋ ಮಾರ್ಚ್ಗಳು ಪತ್ರ ಬರೆಯುವಾಗ 1 ಲಕ್ಷ ಮಿನಿಮಮ್ 1 ಲಕ್ಷ ಬರೀಬೇಕು 1 ಎಕರೆಗೆ ಅಂತೇಳಿ ನಾವು ಈ ಮೂಲಕ ನಿಮಗೆ ನಾವು ವಿನಂತಿಸ್ತೀವಿ. ಆ ರೀತಿ ಒತ್ತಾಯ ಮಾಡ್ತೀವಿ. ಮತ್ತು ಈ ರೀತಿ ಮನವಿ ಕೊಡಕ್ಕೆ ನಾವು ಒಂದು 2 ಮಾತು ಹೇಳ್ರಿ. ಏನು ಮಾಡ್ತೇವೆ ಅನ್ನೋದು ಹೇಳ್ರಿ ಸರ್. ಮತ್ತು ಸಾಲ ಕೊಟ್ಟಿದ್ದೀರಲ್ಲ ಅದನ್ನೊಂದು ಕ್ಲಿಯರ್ ಮಾಡಿಬಿಡ್ರಿ ಆ ವ್ಯಕ್ತಿಗೆ. 3 ದಿನ ಬಿಟ್ಟು ಇನ್ನೊಂದು 8 ದಿವಸ ಬಿಡುತ್ತೇವೆ ಸರ್. ಅದನ್ನ ಲಿಖಿತವಾಗಿ ಬರೆದು ಕೊಡಿದ್ರಿ ಸೊಸೈಟಿ ಸರ್. DRR ಕಂಪ್ಲೇಂಟ್ ಮಾಡಿದಲ್ರಿ ಅದ್ರ ಬಗ್ಗೆ. ಅದಕ್ಕೇನು ಕಿಮ್ಮತ್ತ ಇಲ್ರಿ. ಅದಕ್ಕೆ ನಿಮ್ಗೆ ಡೈರೆಕ್ಟ್ ಕೊಡೋದ್ರಿ. ಅದನ್ನ ಏನು ಆ್ಯಕ್ಷನ್ ತೊಗೊಂಡು ಎಲ್ಲ ರೈತರಿಗೆ ನೀವು ಆ್ಯಕ್ಷನ್ ಮಾಡ್ರಿ. ಏನು ಇಲ್ಲ ನಮ್ಮ ರೈತರಿಂದ ಇದ್ದ ಖಾಸಗಿ ಕಡೆ ಸಾಲ ಮಾಡಿಕಾರ ಪಾಪ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸಾಹೇಬ್ರೆ. ದಯವಿಟ್ಟು ಮಾತಾಡ್ತಾರೆ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಶೇಷ ಈ ಸದ್ಯಕ್ಕೆ 3 ದಿವಸ 3 ದಿವಸ ಟೈಮ್ ತೊಗೊಳ್ಬೇಕು. 7 ದಿವಸ ಟೈಮ್ ತೊಗೊಳ್ಬೇಕು. 7 ದಿವಸ ಶನಿವಾರ ತನಕ ಆಗ್ತದೆ. ಮತ್ತು ಮುಂದಿನ ಸೋಮವಾರ ನಾವು ಬರ್ತೇವೆ. ನಮ್ಗೆ ಎಲ್ಲರಿಗೂ ಏನಂತ ವಿಷಯ ಹೇಳ್ರಿ. ಎಷ್ಟು ಕೊಡ್ತೀರಿ? ಒಂದು ಎಕರೆಗೆ ಸಾಲ ಕೊಡ್ತೀರಿ? ಎಷ್ಟು ದಿವಸದೊಳಗೆ ಕೊಡ್ತೀರಿ? ಒಂದು ಲಕ್ಷ ಕೊಡಬೇಕಾದ್ರೆ ಎಲ್ಲ ನಮಸ್ಕಾರ. ವಿಷಯ ಒಂದು ತಪ್ಪು ಭಾವನೆಯಿಂದ ನಾನು ಲೇಟ್ ಮಾಡಿ ಬಂದಂತ ನಿಮ್ಗೆ ಏನು ಭಾವನೆ ಕ್ಷಮ ಇರಲಿ. ವಿಷಯ ಅಂಥ ಭಾವನೆ ಏನು ಇರಲಿಲ್ಲ. ಮತ್ತು ಪೊಲೀಸನ್ನು ಕರ್ಕೊಂಡು ಬರೋದೇನು ಇದ್ರೆ ಅದೇನೋ ಕೋಇನ್ಸಿಡೆಂಟ್ ಕಾಕ್ತಾಳೆ ನಾವು ಬರೋದಕ್ಕೆ ಅವ್ರು ಬಂದರು. ಅದಕ್ಕೆ ಯಾವುದೇ ಅನ್ಯತಾ ಭಾವಿಸಿದೆ ತಮ್ಮ ಮನವಿಯಾದ ಬರುವಂಥ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರ ಗಮನಕ್ಕೆ ತಂದ ಯೋಗ್ಯ ನಿರ್ಣಯ ರೈತರ ಪರವಾಗಿ ನಿರ್ಣಯ ಮಾಡುವಂತೆ ನಾನು ಸಹ ಅವರಿಗೆ ತಮ್ಮ ಲಕ್ಷ್ಯ ಇಟ್ಟು ತಮ್ಮ ಮನವಿಯನ್ನು ಅವ್ರಿಗೆ ನೀಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ಎಲ್ಲ. ಇನ್ನೊಂದು ಪ್ರಶ್ನೆ ಸರ್, ಈಗ ನಾವು ಆಪಾದನೆ ಮಾಡಿದವ್ರಲ್ಲ ಅವ್ರು ಕೊಟ್ಟಿದ್ದ ಅಲ್ಲ, ಅವ್ರು ಕೊಟ್ಟಿದ್ದಾರಲ್ಲೂ ಅದರ ಬೇಕಾಗೈತೆ ನಮಗೆ. ಅದನ್ನು ಸೂಕ್ತ ಅಲ್ಲ ಕೊಟ್ಟಿದ್ದಾರಲ್ಲೂ ಅಷ್ಟು ಬೇಕಾಗೈತ್ರಿ. ತಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಂದ ಎಲ್ಲ ಮಾಹಿತಿ ಇರಬೇಕು. ಈಗ ನಾವು ಆರೋಪ ಹೊರತೀವಿ, ಅದಕ್ಕೆ ನಾವು ಉತ್ತರ ಕೊಡ್ಬೇಕಲ್ಲ ಸರ್. ಯಾವ ರೀತಿ ಮಾಹಿತಿ ಕಾನೂನು ಕೊಟ್ಟಿದೆ ಅದನ್ನು ಸಂದರ್ಭದಲ್ಲಿ ಅದನ್ನು ಯಾವ ಹಂತದಲ್ಲಿ ಆಯ್ತು. 7 ದಿವಸದೊಳಗಾರ ಅದನ್ನ ಉತ್ತರ ತಯಾರಿಡ್ಬೇಕ್ರಿ. ಇಲ್ಲ ಅಂದ್ರೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ತಮ್ಮ ಬ್ಯಾಂಕಿನ ಮುಂದೆ ಮಾಡ್ತೇವೆ ಅಂತೇಳಿ ಈ ದಿಶೆಯಲ್ಲಿ ಹೇಳ್ತೇವೆ. ತಾವು 8 ದಿವಸದೊಳಗೆ ಇದೆಲ್ಲ ವ್ಯವಸ್ಥೆ ಮಾಡಬೇಕು. ಮತ್ತು ಪಾಸಿಟಿವ್ ಇರಲಿ ಅಂತ್ರಿ. ಹಾಂ, ಸಕಾರ ನಾವು ಮನವಿ ಕೊಡಕ್ಕೆ ಬಂದಿಲ್ಲ, ಹೋರಾಟಕ್ಕೆ ಬಂದಿಲ್ಲ. ಈ ಮನವಿ ಕೊಟ್ಟು ಆಮೇಲೆ ನಾವು ಹೋರಾಟ ಬರ್ತೀವಿ. ನೀವು ಏನೋ ಮತ್ತು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಥವಾ ಏನಾದರೂ ರೈತಗೆ ಹೆಚ್ಚಿನ ಸಾಲ ಕೊಡೋದ್ರ ಬಗ್ಗೆ ಯಾವುದೇ ಥರದ ನೀವು ಕ್ರಮ ತೊಗೊಳ್ಳಿಲ್ಲ ಅಂದರೆ ಮುಂದಿನ ದಿನಮಾನದೊಳಗೆ ನಾವು ಎಲ್ಲ ಹಳ್ಳಿಯಾಗಿಂದ ಎಲ್ಲ ರೈತರನ್ನ ಎಬ್ಬಿಸ್ಕೊಂಡು ಬಂದು ನಿಮ್ಮ ಬ್ಯಾಂಕಿನ ಮುಂದೆ ಕೊಂಡಿರ್ಬೇಕಾಗತ್ತೆ. ದೊಡ್ಡ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ. ಅದಕ್ಕೆ ಈ ಮೂಲಕ ತಮ್ಗೆ ಎಚ್ಚರಿಕೆ ಹಾಗೂ ಒಂದು ವಿನಂತಿಯನ್ನು ಕೂಡ ಮಾಡ್ತಾಯಿದ್ದೀವಿ. ದಯವಿಟ್ಟು ಇದರ ಸಕಾರಾತ್ಮಕ ಇರಲಿ ನಿಮ್ಮ ಉತ್ತರ ಅಂತೇಳಿ ನಾವು ಮುಂದಿನ ವಾರದಾಗ ಬರ್ತೇವೆ. ದಯವಿಟ್ಟು ತಾವು ತಿಳಿಸ್ಬೇಕಂತ ವಿನಂತಿ. ವ್ಯವಸ್ಥಾಪಕ ನಿರ್ದೇಶಕರು, ಬೆಳಗಾವಿ ಜಿಲ್ಲೆ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ, ಬೆಳಗಾವಿ ಜಿಲ್ಲಾ, ಬೆಳಗಾವಿ. ವಿಷಯ: ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನಿಂದ ರೈತರಿಗೆ ನೀಡುವ ಸಾಲದ ಮೊತ್ತವನ್ನು ಹೆಚ್ಚಿಸುವ ಕುರಿತು ಮಾನ್ಯರ ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಘಟಕ, ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಘ ರೈತರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ತಮ್ಮ ಸಂಘ ರೈತರಿಗೆ 1 ಎಕರೆಗೆ ಸಾಲವನ್ನು 20,000 ರಿಂದ 40,000 ಮಾತ್ರ ನೀಡುತ್ತಿದ್ದಾರೆ. ಈಗ ಜಾಗತಿಕ ವಿದ್ಯಮಾನದಿಂದಾಗಿ ಕೃಷಿ ಉಪಕರಣಗಳು, ಬೀಜ, ಗೊಬ್ಬರ ಮತ್ತು ಔಷಧ ಹಾಗೂ ಕೂಲಿ ದರ ಹೆಚ್ಚಾಗಿದ್ದರಿಂದ ನಮ್ಮ ರೈತ ಚಟುವಟಿಕೆಗಳಿಗೆ ಇನ್ನೂ ಹೆಚ್ಚಿನ ಹಣ ಬೇಕಾಗುವುದರಿಂದ ನಮಗೆ 1 ಎಕರೆಗೆ ಕನಿಷ್ಠ
1 ರಿಂದ 1.5 ಲಕ್ಷ ರೂಪಾಯಿ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ. ಒಂದು ವೇಳೆ ಇದಕ್ಕೆ ಸ್ಪಂದಿಸದೇ ಹೋದಲ್ಲಿ ಕಚೇರಿ ಮುಂದೆ ಹೋರಾಟ ಅನಿವಾರ್ಯ ಎಂದು ಈ ಮೂಲಕ ತಿಳಿಸುತ್ತಿದ್ದೇವೆ. ಬಾಯಿಲೆ